ತ್ರಿವಿಕ್ರಮ್ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಕಾಮನ್ ಕಂಪೋಸ್ ಆಗಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಸ್ಪರ್ಧಿಗಿಂತ ಹೆಚ್ಚಾಗಿ ಅವರಲ್ಲಿ ಒಬ್ಬ ಮೆಂಟರ್ ಕಾಣಿಸಿದ್ರು, ಬೇರೆ ಯಾರಿಗೂ ಅಲ್ಲ, ಭವ್ಯ ಅವ್ರಿಗೆ. ಹಾಂ ಹೌದು, ಖಂಡಿತ ಆ ಭವ್ಯ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ನಾನು ಹೇಳಕ್ಕೆ ಹೋಗ್ತಾ ಇರೋದು, ಎಲ್ಲೋ ಮೆಂಟರ್ ಆಗಿ ಅವರ ಆಟದ ಹಾದಿ ಸ್ವಲ್ಪ ಟ್ರ್ಯಾಕ್ ಮಿಸ್ ಆಯ್ತಾ ಅಂತ. ಅಂದರೆ ಜೊತೆಲೊಬ್ಬ ಪ್ರತಿಸ್ಪರ್ಧಿಯನ್ನು ಅವ್ರು ಸದಾ ಬೆಳೆಸ್ಕೊಂಡೇ ಬಂದರು ಅಂತ. ಈ ವಿಚಾರವಾಗಿ ಒಂದಷ್ಟು ಚರ್ಚೆ ನನ್ನ ಮತ್ತು ತ್ರಿವಿಕ್ರಮಣ ನಡುವೆ ಆಗಿದೆ. ನಾನು ಎಲಿಮಿನೇಟ್ ಆಗಿ ಬರೋ ಶುಕ್ರವಾರ ಪೂರ್ತಿ ರಾತ್ರಿ ಕೂತ್ಕೊಂಡು ಮಾತಾಡ್ತೀವಿ ನಾವಿಬ್ಬರು. ಆವಾಗ ತ್ರಿವಿಕ್ರಮಣ್ಣ ಒಂದಷ್ಟು ಮಾತು ಹೇಳಿದೆ, ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ಅಂತ, ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು ಕೆಲವು ಪದಗಳನ್ನು ಬಳಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಿದ್ದರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ತಿದ್ದೆ ಅದು ಬಂದಿದೆಯೋ ಇಲ್ವಾ ಅಂತ. ಅವ್ರು ಕೆಲವು ವಿಚಾರಗಳನ್ನು ಹೇಳ್ತಾರೆ ಮತ್ತು ಭಾವನಾತ್ಮಕವಾಗಿ ಅವರು ಅವರ ಸೆಳೆತಗಳ ಸಂಬಂಧಪಟ್ಟಾಗ ಅವ್ರು ಹೇಳಿದರು, ಅಕ್ಕ ನಾನು ಇದನ್ನು ಈ ಸಂದರ್ಭದಲ್ಲಿ ಹೇಳದೆ ಹೋಗಿದ್ದಿದ್ರೆ ನಾನೆಲ್ಲೋ ಆಟಕ್ಕೆ ಬಳಸ್ಕೊಂಡೆ ಅನ್ನೋ ಥರದೊಂದು ಯೋಚನೆಗಳು ಬರ್ತಿತ್ತೋ ಏನೋ, ಹಾಗಾಗಿ ನಂಗೆ ಅದು ಬೇಕಿರಲಿಲ್ಲ. ಒಂದು ಶುದ್ಧ ಸ್ನೇಹ ನನಗೆ ಅವಳಲ್ಲಿ ಕಾಣಿಸ್ತು, ಹಾಗಾಗಿ ನಾನು ಅವಳಿಗೆ ಮಾನಸಿಕವಾಗಿ ಬೆಂಬಲವಾಗಿ ನಿಂತಿದ್ದೆ ನಿಜ ಅನ್ನೋದನ್ನು ಅವ್ರು ಹೇಳಿದ್ರು. ನಮ್ಮ ಆಟಕ್ಕೆ ಯಾವತ್ತೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಈ ಸಂಬಂಧ ನಾನು ಇಲ್ಲಿಗೇನೆ ನಿಲ್ಲಿಸುವಂಥ ಯೋಚನೆ ಮಾಡ್ತಿದ್ದೀನಿ. ಆದರೆ ಅದರಿಂದ ಆಚೆಗೆ ಹೌದು ನಾನು ಬೆಂಬಲವಾಗಿ ನಿಂತಿದ್ದೆ, ನನ್ನ ಜೊತೆಗೆ ಒಂದು ಕತ್ತಿಯನ್ನು ನಾನು ಸದಾ ಮಸೀತಾ ಇದ್ದೆ, ಅದು ತಯಾರಾಗಿತ್ತು ಅನ್ನೋ ಮಾತನ್ನು ಹೇಳ್ತಾರೆ. ಬಹುಶಃ ಅದು ಅವರ ರೀತಿಯ ಆಟ ಇರಬಹುದು. ಅದ್ರ ಬಗ್ಗೆ ನಂದು ಯಾವುದೇ ಇದಿಲ್ಲ, ನನಗೆ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ, ಅದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗೆ ಪ್ರಶ್ನೆಗಳಿಲ್ಲ. ಯಾಕೆಂದರೆ ಒಬ್ಬ ಆಟಗಾರನೇ ಆಗಲಿ ಅಥವಾ ಯೋಧನೇ ಆಗಲಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾಗ ತನ್ನ ಜೊತೆಗೆ ತನ್ನ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡ್ಕೊಳ್ತಾನೆ, ಅದನ್ನು ಯಾವಾಗಲೂ ಶಾರ್ಪಾಗಿ ಹಿಡ್ಕೊಳ್ತಾನೆ. ಭಾಳ ಸಲ ಒಬ್ಬ ಯೋಧನಿಗೆ ಆ ಕತ್ತಿ ಉಪಯೋಗಕ್ಕೆ ಬಾರದೇ ಇರಬಹುದು, ಅದರಲ್ಲಿ ಸ್ವಯಂ ರಕ್ಷಣೆಗೆ ಬೇಕಾಗಬಹುದು ಅಂತ ಕತ್ತಿ ಹಿಡ್ಕೊಳ್ಳೋದು ತಪ್ಪಲ್ಲ ಅಂತ. ಅದು ಮುಂದೊಂದಿನ ಅವರಿಗೆ ತಾಗದೇನೆ ಇರಬಹುದು, ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಅವ್ರ ಮೇಲೆ ನಿರ್ಧಾರಿತ. ಆದರೆ ನನಗೆ ಅನಿಸುತ್ತೆ ತ್ರಿವಿಕ್ರಮಣ್ಣನಿಗೆ ಟಕ್ಕರ್ ಕೊಡಬಲ್ಲ ಪ್ರತಿಸ್ಪರ್ಧಿ ಭವ್ಯ ಅಂತ ನನಗೆ ಯಾವತ್ತೂ ಅನಿಸಲ್ಲ. ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಸರಿದೂಗಿಸ್ಬಲ್ರ ತ್ರಿವಿಕ್ರಮ್ ವರ್ಸಸ್ ಭವ್ಯ ಯಾವತ್ತಾದರೂ ಆಗುತ್ತಾ ಕೇಳಿದ್ರೆ ಖಂಡಿತ ಅಲ್ಲ, ತ್ರಿವಿಕ್ರಮ್ ಯಾವಾಗಲೂ ಮೇಲಿರ್ತಾರೆ ಅಂತ ನಂಗೆ ಅನ್ಸುತ್ತೆ. ಬಟ್ ಇವತ್ತು ತಿರುಗಿ ಬಿದ್ದಿದ್ದಾರೆ ಭವ್ಯ ಅವರು ಇವತ್ತಿನ ಪ್ರೋಮೋಗಳಲ್ಲಿ. ಅವ್ರು ಸಾಕಿದ ಗಿಣಿ ಅವ್ರಿಗೆ ತಿರುಗಿ ಬಿದ್ದಿದೆ. ಹೌದಾ, ನಾನಿನ್ನ ನೋಡಿಲ್ಲ, ಅದು ಹೇಗೆ ಬಂದಿದೆ ಅನ್ನೋದು ನಾನು ನೋಡಿಲ್ಲ. ಎಪಿಸೋಡ್ ಇನ್ನು ನೋಡಬೇಕು. 15 ದಿನ ಇದೆ. ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿರೋ ಮಾತುಗಳನ್ನು ಬಹಳ ಗಂಭೀರವಾಗಿ ತಗೊಳ್ಳದೆ ಹೋದರೆ ಕಷ್ಟ ಆಗುತ್ತೆ. ನನಗೆ ಮೊನ್ನೆಯಿಂದಲೇ ನನಗೆ ಅದು ಕಾಣಿಸಿದೆ, ಈ ಸ್ನೇಹವನ್ನು ಮುರಿದುಕೊಳ್ಳುವ ಇದು ವಿಚಾರ ಬಂದಾಗ ಮೊನ್ನೆಯಿಂದಲೇ ತ್ರಿವಿಕ್ರಮಣ್ಣ ಬಹಳ ಸ್ಪಷ್ಟವಾಗಿ ಒಬ್ಬಂಟಿಯಾಗಿ ಹೋರಾಡಬೇಕು ಅನ್ನುವ ನಿಲುವಿಗೆ ಬಂದಿದ್ದಾರೆ. ಮತ್ತು ಅವರಿಗೆ ಈಗ ಮಾಡು ಇಲ್ವೇ ಮಡಿ ಅನ್ನೋ ಪರಿಸ್ಥಿತಿ ಆಗಿರೋ ಕಾರಣಕ್ಕೆ ಆಟ ಆಡ್ತಾರೆ. ಅದನ್ನು ತ್ರಿವಿಕ್ರಮಣ್ಣ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮನೆಯಿಂದ ಆಚೆ ಹೋದ್ಮೇಲೆ ಒಂದು ವಾರ ಸಮಯದಲ್ಲಿ ಯಾರು ಬೇಕಾದ್ರೂ ಸಿಗಬಹುದು, ಏನು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಉಳ್ಕೊಳ್ಬೇಕು ಅಂತ ಬಂದಾಗ ಹೋರಾಡಬೇಕು ಅಂತ. ಮೊನ್ನೆ ತ್ರಿವಿಕ್ರಮಣ್ಣ ಯಾರನ್ನ ಕ್ಯಾಪ್ಟನ್ಸ್ ಇದರಿಂದ ಟಿಕೆಟ್ ಫಿನಾಲೆಯಿಂದ ಹೊರಗಡೆ ಇಡಬೇಕು ಅಂದಾಗ ಭವ್ಯ ಹೆಸರು ತೊಗೊಂಡಿದ್ರು. ಸೊ ನಾನು ಕೂಡ ತೊಗೊಂಡಿರಲಿಲ್ಲ, ಭವ್ಯ ಹೆಸರನ್ನು ತ್ರಿವಿಕ್ರಮಣ್ಣ ತೊಗೊಂಡಿದ್ರು. ಸೊ ಆ ಎಲ್ಲ ಹಂತದಲ್ಲಿ ನೋಡಿದ್ರೆ ಅವರು ಇಬ್ಬರು ಇಂಡಿವಿಜುವಲ್ ಗೇಮ್ ಪ್ರಾರಂಭ ಮಾಡಿದ್ದಾರೆ ಅನ್ಸುತ್ತೆ. ಭವ್ಯ ಅವರು ಟಾಸ್ಕ್ ವಿಚಾರ ಅಂತ ಬಂದಾಗ ಹುಡುಗರಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ನಂದು ಕ್ಲಾಪ್ಸ್ ಅವರಿಗೆ ಕೊಡ್ತೀನಿ ನಾನು. ರಜತ್ನೇ ಮೇಯಿಸೋದಕ್ಕೆ, ಅಂದರೆ ರಜತ್ ಯಾವಾಗಲೂ ಏನು ದಬ್ಬಾಕಿದ್ದೀರಾ, ಏನು ನೀವು ಇಷ್ಟು ದಿನ ಮಾಡದೇ ಇರೋದು ನಾನು ಈಗ ಮಾಡ್ತಾಯಿದ್ದೀನಿ, ಟಾಸ್ಕಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಇದರಲ್ಲಿ ಅವರು ಮಾತನಾಡ್ತಾನೆ ಇರ್ತಾರೆ. ನಿಮಗೂ ಹೇಳಿದ್ದಾರೆ ಅವರು ಟಾಸ್ಕ್ ವಿಚಾರವಾಗಿ ನಿಮ್ಮ ಕಾಲು ಎಳೆದಿದ್ದಾರೆ. ಸೊ ಅಂಥವ್ರನ್ನೇ ಅವರು ಹಿಂದಿಕ್ತಾರೆ ಅಂತಂದರೆ ನಿಜವಾಗ್ಲೂ ಗ್ರೇಟೇ. ಆದರೆ ಎಲ್ಲೋ ಒಂದು ಕಡೆ ಅವರಲ್ಲಿರೋ ಅವ್ರಿಗೆ ಒಂದು ಶಕ್ತಿ ಏನಿದೆ ಭವ್ಯಗೆ ಅವ್ರಿಗೆ ಗೊತ್ತಾಗ್ತಿಲ್ವಾ, ಎಲ್ಲೋ ಒಂದು ಕಡೆ ಈ ಟಾಸ್ಕ್ಗಳಲ್ಲಿ ಏನೋ ಒಂದು ಮಿಸ್ ಮಾಡಿ, ಇಲ್ಲಿದ್ರೆ ಯಾರು ನೋಡಿರಲ್ಲ ಬಿಡು, ಯಾಕಂದರೆ ಅಲ್ಲಿ 100 ಕ್ಯಾಮ್ರಾಗಳಿದೆ, ಯಾವುದಾದ್ರೂ ಒಂದು ಕ್ಯಾಮ್ರಾ ಸೆರೆ ಹಿಡ್ದಿರುತ್ತೆ. ಅದು ಗೊತ್ತಿದ್ದೂ ಭವ್ಯ ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದಾರಾ, ಬಿಕಾಸ್ ಬಾಲ್ ನೋಡಿಲ್ಲ ಅನ್ನೋದು, ಇನ್ನೊಂದು ಕೈ ತಾಗೋದು, ಏನು ಅವ್ರು ಸ್ಪೋರ್ಟಿವ್ ಆಗಿ ತಗೊಳ್ತಿಲ್ಲ ಅಂತ ಸುದೀಪ್ ಸರೇ ಹೇಳ್ತಾರೆ. ಸೊ ಆ ಆಟದ ಬಗ್ಗೆ ಏನು ಹೇಳ್ತೀರಾ? ಭವ್ಯ ಕಳೆದೋಗಿದ್ದಾರೆ ಎಲ್ಲೋ ಒಂದು ಕಡೆ, ಅಂದರೆ ಈ ಥರದ ಆಟಗಳನ್ನ ಆಡ್ಕೊಂಡು. ಆ ವಿಚಾರದಲ್ಲಿ ನನಗೂ ತುಂಬ ಸ್ಪಷ್ಟನೆ ಇಲ್ಲ, ಯಾಕಂದರೆ ನಾನೇ ಉಸ್ತುವಾರಿಯಾಗಿದ್ದ ಆಟದಲ್ಲಿ ಅವ್ರ ಕ್ಯಾಪ್ಟನ್ಸಿ ವಿಷಯದಲ್ಲಿ ಮಾಡಿರುವಂಥ ಗೊಂದಲಗಳು ಎಲ್ಲ ನೋಡಿದಾಗ ಆಟದಲ್ಲಿ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿರೋದಂತೂ ಸತ್ಯ ಭವ್ಯ. ಸೊ ಆ ಹಠಕ್ಕೆ ಬಿದ್ದಾಗ ಒಂದಷ್ಟು ನಿರ್ಧಾರಗಳನ್ನು ತಗೊಳ್ತಾರೆ, ತುಂಬ ಜನ ತಗೊಳ್ತಾರೆ. ಸೊ ಆ ಥರದ್ದೇ ನಿರ್ಧಾರ ಮತ್ತು ಆ ಅಗ್ರೆಷನ್, ಆಟದಲ್ಲಿ ಬರುವ ಅಗ್ರೆಷನ್. ಮತ್ತು ಏನಾಗುತ್ತೆ, ಒಂದ್ಸಲ ನೀವು ಒಬ್ಬರನ್ನ ಯಾರನ್ನು ಸೂಪರ್, ಇವನು ಒಂದು ಕ್ರಿಕೆಟಲ್ಲಿ ಸೂಪರ್ ಕ್ರಿಕೆಟ್ ಆಡ್ತಾನೆ ಅಂತಂದಾಗ ಅವನು ಅದೇ ಸೂಪರ್ ಅನ್ನುವ ಆಟವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲ ಒಂದ್ಸಲ ಸೋತ್ಬಿಟ್ರು ಕೂಡ ಅದನ್ನು ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ದೊಡ್ಡ ಸೋಲು ಅನ್ನೋ ಥರ ಪರಿಗಣಿಸ್ತಾರೆ. ಅಂಥ ಸಂದರ್ಭ ಬಂದಾಗ ಗೆಲ್ಲೇಬೇಕು ಅನ್ನೋ ಆಟಕ್ಕೆ ಬಿದ್ದಾಗ ಈ ಥರದ್ದಾಗುತ್ತೆ ಅನಿಸುತ್ತೆ. ಬಹುಶಃ ಅದನ್ನು
ಈ ಈ ವಾರ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಭವ್ಯಗೂ ಅಂತ ಅನ್ಸುತ್ತೆ.